ಹೇಳಿ ಏನು ಎಕ್ಸಿಟ್ ಪೋಲ್ ಎನ್ಡಿಎ ಪರ ತೋರಿಸ್ತಾ ಇದೆ. ಆಲ್ ಎಕ್ಸಿಟ್ ಪೋಲ್ಸ್ ಬಿಜೆಪಿಗೆ ಗೆಲ್ಲುತ್ತೆ ಅನ್ನೋದು. ನೋಡಿ, ನಾವು ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಾಂಗ್ರೆಸ್ನವನು ಅಂತೇಳಿ ಮಾತನ್ನು ಹೇಳ್ತಾ ಇಲ್ಲ. ಆದರೆ ಗ್ರೌಂಡ್ ರಿಯಾಲಿಟಿ ಏನಿದೆ, ವಾಸ್ತವ ಸಂಗತಿ ಏನಿದೆ ಅಂದರೆ 2019 ಚುನಾವಣೆ ನಾವು ನೋಡಿದ್ದೀವಿ. ಆವಾಗ ಈ ಪುಲ್ವಾಮಾ ದಾಳಿ, ತದನಂತರ ಬಾಲಾಕೋಟ ಏನು ಸ್ಟ್ರೈಕ್ ಆಯಿತು, ಇದೆಲ್ಲವೂ ಒಂದು ಕಡೆ ರಾಷ್ಟ್ರೀಯತೆ ಭಾವನೆಯನ್ನು ಬಿತ್ತಿತ್ತು. ಹೀಗಾಗಿ ಎಲ್ಲರೂ ಕೂಡ ಬಿಜೆಪಿ ಪರವಾಗಿ ನಿಂತಿದ್ರು. ಹೀಗಾಗಿ ಬಿಜೆಪಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಜನ ದೇಶಕ್ಕೆ ಅಂತೇಳಿ ಒಂದು ದಿವಸ ಗಂಡಾಂತರದಲ್ಲಿ ಅಂತ ಹೇಳಿ ತಿಳ್ಕೊಂಡು ಮತವನ್ನು ಹಾಕಿದರು. ಈ ಚುನಾವಣೆಯಲ್ಲಿ 24ರ ಚುನಾವಣೆಯಲ್ಲಿ ಅಂಥದ್ದು ಯಾವುದೂ ಕೂಡ ಮೋದಿ ಅಲೆ ಒಂದು ದಿವಸ ಇಲ್ಲ. ನಾನು ಈಗಾಗಲೇ ಭಾಳ ಸಲ ಹೇಳಿದ್ದೀನಿ, ಇವತ್ತು ಬಿಜೆಪಿ ಹೋದ ಸಲ 303 ಸೀಟನ್ನು ಪಡ್ಕೊಂಡಿತ್ತು. ಆ 300 ಸೀಟಲ್ಲಿ ಈ ಸಲ ಕನಿಷ್ಠ ಪಕ್ಷ ಒಂದು 15-20 ಸೀಟನ್ನು ಇವತ್ತು ಉತ್ತರ ಪ್ರದೇಶದಲ್ಲಿ ಕಳ್ಕೋತಾರೆ. ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 13 ಸೀಟನ್ನು ಕಳ್ಕೋತಾರೆ. ಮಹಾರಾಷ್ಟ್ರದಲ್ಲಿ ಸುಮಾರು 15 ಸೀಟನ್ನು ಕಳ್ಕೋತಾರೆ. ರಾಜಸ್ಥಾನದಲ್ಲಿ ಸುಮಾರು 5-10 ಸೀಟನ್ನು ಕಳ್ಕೋತಾರೆ. ಹೀಗೆ ಎಲ್ಲ ವಿಚಾರ ಮಾಡಿದಾಗ ಸುಮಾರು 60-70 ಸೀಟನ್ನು ಇಲ್ಲಿ ಅವ್ರು ಕಳ್ಕೋತಾರೆ. ಬಿಜೆಪಿ ಸ್ವಂತ ಬಲದಿಂದ ಅವರು 250 ಕೂಡ ಕ್ರಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಸಮೀಕ್ಷೆಗಳು ಎಲ್ಲೋ ಒಂದು ಕಡೆ ಇವತ್ತು ಗ್ರೌಂಡ್ ರಿಯಾಲಿಟೀಸಿಂದ ಸತ್ಯಕ್ಕೆ ಒಂದು ದಿವಸ ದೂರವಾಗಿದ್ದಾವೆ ಅಂತ ನನ್ನ ಒಂದು ವೈಯಕ್ತಿಕವಾದ ಅನಿಸಿಕೆ. ಅದಕ್ಕೂ ಕೂಡ ಕಾಯ್ದು ನೋಡೋಣ. 4ನೇ ತಾರೀಕಿಗೆ ಎಲ್ಲವೂ ಕೂಡ ಹೊರ ಬರ್ತದೆ. ಕರ್ನಾಟಕ ತೋರಿಸ್ತಾ ಇದ್ದಾರೆ 3-5 ಸೀಟು ಅಂತ ಹೇಳಿ ಕೆಲವರು. ಇವತ್ತು ನಮ್ಮದೇ ತಗೊಳ್ಳಿ, ವಿಜಯಪುರ ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ನಾವು. ಈಗ ನಾಳೆ 4ನೇ ತಾರೀಕಿಗೆ ತಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ನಮ್ಮ ಗ್ಯಾರಂಟಿಗಳನ್ನ ಇದೆಲ್ಲ ನೋಡಿದಾಗ ನಾವು ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ 14 ಸೀಟನ್ನು ಗೆಲ್ತೀವಿ ನಾವು. ಹೀಗಿರುವಾಗ ಡಬಲ್ ಡಿಜಿಟ್ ಅನ್ನೋದಕ್ಕೆ ನಮಗೆ ಕೊಡದೆ ಇರೋಪ್ಪ 10-12 ಅಂತ ಕೊಟ್ಟಿದ್ರೆ ದಿವಸ ಆಯ್ತಪ್ಪ 14 ಅಂತ ಕೊಟ್ಟರೆ ನಂಬಲಿಕ್ಕೆ ಸಾಧ್ಯ ಆಯ್ತು. 3-5 ಸೀಟು 6 ಸೀಟು ಇದು ನಂಬಲಿಕ್ಕೆ ಅಸಾಧ್ಯ. ಇದು ನಿಮಗೂ ಕೂಡ ತಿಳಿದಂಥ ಮಾತಾಗಿದೆ. ಆ ಮೋದಿ ಅಲೆನೂ ಕೂಡ ಈ ಸಲ ಇರಲಿಲ್ಲ. ತಾವು ನೋಡಿದಿರಿ, RSSನವರು ಕೂಡ ಇವತ್ತು ದಿವಸ ಮೋದಿಯವರಿಗೆ ಸಾಥ್ ಕೊಟ್ಟಿಲ್ಲ ಬಿಜೆಪಿಗೆ. RSSನವರು ಎಲ್ಲಿನೂ ಕೂಡ ಕನ್ವರ್ಸ್ ಮಾಡಿಲ್ಲ. ಅದು ಬಿಜೆಪಿ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಎಲ್ಲ ಕಡೆ ನೋಡಿದೀವಿ ನಾವು. RSSನವರು ಕೂಡ ಎಲ್ಲಿನೂ ಕೂಡ ಅದು ಮಾಡಿಲ್ಲ. ಇಡೀ ದೇಶದಲ್ಲಿ RSSನವರು ಕೂಡ ಬೇಸರಗೊಂಡಿದ್ದಂಥ ಪರಿಸ್ಥಿತಿ ಇತ್ತು. ಮತ್ತು ಹಾಟ್ ಚುನಾವಣೆಯಲ್ಲಿ, ಮೊದಲಿನ ಚುನಾವಣೆಯಲ್ಲಿ ತಾವು ನೋಡ್ತಿದ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ NRIs ನಮ್ಮ ಭಾರತದ ಮೋದಿಯವರು ಅಲ್ಲಲ್ಲಿ ಕ್ಯಾಂಪೇನ್ಗಳು ಮಾಡ್ತಾ ಇದ್ರು. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಎಲ್ಲ ಕಡೆನೂ ಕೂಡ, ದುಬೈ ಇರ್ಬೋದು, ಎಲ್ಲ ಕಡೆ ಮಾಡ್ತಾ ಇದ್ರು. ಈ ಸಲ ಅಂಥದ್ದು ಯಾವುದನ್ನು ಕೂಡ ನಿಮ್ಮ ಕಣ್ಣಿಗೆ ಕಂಡಿದಾವ. ಹೀಗಾಗಿ ಈ ಸಮೀಕ್ಷೆನ ನಾನು ನಂಬೋದಿಲ್ಲ. ನಾವು 4ನೇ ತಾರೀಕಿಗೆ ಈ ನಿಜವಾದ ಸಮೀಕ್ಷೆ ಏನಿದೆ ಅದು ಹೊರಬರ್ತದೆ. ಮತ್ತು ಮುಖ್ಯವಾಗಿ ಇವತ್ತು ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅವರು ಕೂಡ ವಾಸ್ತವ ಸಂಗತಿಯನ್ನು ತಿಳ್ಕೊಂಡಿದ್ದಾರೆ. ಅವರು ಅಂದಾಜು ಇವತ್ತು ಕನಿಷ್ಠ ಪಕ್ಷ 295 ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತ ಅನ್ನೋದಿದೆ. ಹೀಗೆಲ್ಲ ಇರುವಾಗ ಎಲ್ಲೋ ಒಂದು ಕಡೆ ಈ ಸಮೀಕ್ಷೆಗಳು ಸತ್ಯಕ್ಕೆ ದೂರವಾಗಿದ್ದಾವೆ. ನಾವು ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸಮೀಕ್ಷೆಗಳಂದ್ರೇನು? ಸಮೀಕ್ಷೆ ಇದು ನೋಡಿ, ಸ್ಯಾಂಪಲ್ ಸೈಜ್ ಅಂತ ತೆಗೆದುಕೊಂಡಿರ್ತಾರೆ. ಇದು ಹಾಸನ ಚುನಾವಣೆ ಎಲ್ಲ ಆಗ್ಲಿಲ್ವಾ? ಸಮೀಕ್ಷೆ ಇದು ಏನಾಗ್ತದೆ, ಕರ್ನಾಟಕ ಚುನಾವಣೆಯಲ್ಲಿ ಹಂಗ ಅಸೆಂಬ್ಲಿ ಆಗ್ತದೆ, ಯಾರಿಗೂ ಸ್ಪಷ್ಟವಾದಂಥ ಬಹುಮತ ಬರಲ್ಲ. ಇನ್ನು ಉಳಿದವರೆಲ್ಲರೂ ಕೂಡ ಒಬ್ಬಿಬ್ಬರನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಒಂದು 10-12 ಸೀಟ್ ಕಡಿಮೆ ಬೀಳ್ತದೆ, 7-8 ಸೀಟ್ ಕಡಿಮೆ ಬೀಳ್ತದೆ, 5 ಸೀಟ್ ಕಡಿಮೆ ಬೀಳ್ತದೆ ತೋರಿಸಿದ್ರು. 136 ಸೀಟ್ ಬಂತು. ಹೀಗೆಲ್ಲ ಇರುವಾಗ ನಾವು ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ನಿಜವಾದಂಥ ಇವತ್ತು ಏನು ಮತ ಎಣಿಕೆ ಆಗ್ತದೆ ಇವತ್ತು 4ನೇ ತಾರೀಕಿಗೆ, ಆವಾಗ ಇದರ ದೇಶಕ್ಕೆ ಸತ್ಯವಾದಂಥ ಸಮೀಕ್ಷೆ ಹೊರಬರ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.